ಈವ್ನಿಂಗಿಂದ ವ್ಲಾಗ್ ಮಾಡ್ತಾ ಇದ್ದೇನೆ. ಹೊರಗಡೆ ಬಂದೆ ನಾನು. ನೋಡಿ ಹಿಂದೆಯಿಂದ ಎಷ್ಟು ಚಂದ ಕಾಣಿಸ್ತಿದೆ ಅಂತ. ಇವತ್ತು ಸ್ವಲ್ಪ ಮಳೆ ನಿಂತಿದೆ, ಹಾಗಾಗಿ ಹೊರಗಡೆ ಬಂದೆ ನಾನು. ಇಲ್ಲಿ ಒಂದು ಚಿಕ್ಕುವಿನ ಗಿಡ ಉಂಟು, ಇದರಲ್ಲಿ ಚಿಕ್ಕು ಆಗಿದೆ. ಹಾಗೆ ನಾನು ನೋಡ್ಲಿಕ್ಕೆ ಅಂತ ಬಂದೆ ಚಿಕ್ಕು ಏನಾಯ್ತು ಅಂತ. ನೋಡಿ ಇಲ್ಲಿ ನೋಡಿ, ದೊಡ್ಡದಾಗ್ಲಿಲ್ಲ, ನೋಡ್ಲಿಕ್ಕೆ ಅಂತ ಬಂದೆ. ತುಂಬಾ ದಿವಸ ಆಯ್ತು ನಾನು ಹೊರಗಡೆ ಬರದೆ. ಮಳೆ ಬರ್ತಾ ಇತ್ತು, ಹಾಗೆ ಹೊರಗಡೆ ಬರಲೇ ಇಲ್ಲ. ಸಂಜೆ ನಾನು ಹೀಗೆ ವಾಕ್ ಮಾಡಲಿಕ್ಕೆ ಬರ್ತೇನೆ. ಇವಾಗ ಮಳೆ ಅಲ್ಲ, ಸ್ವಲ್ಪ ದಿವಸ ಆಯಿತು ಹೊರಗಡೆ ಇನ್ನು ಬರದೆ ನಾನು. ಹಾಗೆ ಎಲ್ಲ ನೋಡ್ತಾ ಇದ್ದೀನಿ. ಇಲ್ಲಿ ಒಂದು ಬಾಳೆ ಕೂಡ ಗೊನೆ ಹಾಕಿದೆ ನೋಡಿ. ಏನಾದ್ರೂ ಇಡ್ಬೇಕಿಲ್ಲದಿದ್ರೆ ಮಕ್ಕಳ ಚಾನ್ಸಸ್ ಇದೆ, ಮಳೆಗಾಲ ಅಲ್ವಾ. ಹಾಗಾಗಿ ಇಲ್ಲಿ ನೋಡಿ, ನಾನು ಬದನೆ ಗಿಡ ನೆಟ್ಟಿದ್ದೆ ಮೊನ್ನೆ. ಕೆಲವು ಕಡೆ ನೆಟ್ಟಿದ್ದೇನೆ ನೋಡಿ, ಇಲ್ಲಿ ಒಂದು ನೆಟ್ಟಿದ್ದೇನೆ. ಮಳೆಗಾಲದಲ್ಲಿ ನೆಟ್ಟರೆ ಆಗ್ತದೆ, ತರಕಾರಿ ಎಲ್ಲ ಆಗುದಿಲ್ಲ ಇವಾಗ. ಮಳೆಗಾಲ ಅಲ್ವಾ, ಹಾಗಾಗಿ ತರಕಾರಿ ಆಗುದಿಲ್ಲ. ಖುಷಿ ನೋಡಿ, ಖುಷಿಗೆ ನಾಳೆ ರಜೆ. ಇವತ್ತು ಸ್ಯಾಟರ್ಡೆ, ನಾಳೆ ಸಂಡೇ, ಆಗಿ ರಜೆ ಅವಳಿಗೆ. ಇದೊಂದು ಹೂ ನೋಡಿ, ನನಗೆ ತುಂಬ ಇಷ್ಟ ಈ ಹೂವಿನ ಗಿಡ ಅಂತ ಹೇಳಿದರೆ. ನಾನು ನನ್ನ ಹಸ್ಬೆಂಡನ್ನು ವೆಯ್ಟ್ ಮಾಡ್ತಾ ಇದ್ದೇನೆ, ಬರಲಿಕ್ಕಾಯಿತು. ಮಶ್ರೂಮ್ ಇವತ್ತು ತರ್ತೇನೆ ಅಂತ ಹೇಳಿದ್ದಾರೆ, ಹಾಗೆ ಅದರ ರೆಸಿಪಿ ತೋರಿಸ್ತೇನೆ. ಹಾಗೆ ನಮಗೆ ಒಂದು ಕಾಟ್ ಕೂಡ ತರ್ತಾ ಇದ್ದಾರೆ. ನಮ್ಮ ಒಂದು ರೂಮಿಗೆ ಕಾಟ್ ಇಲ್ಲ, ಹಾಗಾಗಿ ಕಾಟು ಕೂಡ ಇವತ್ತು ತರ್ತೇನೆ ಅಂತ ಹೇಳಿದ್ದಾರೆ. ತಂದರೆ ತೋರಿಸ್ತೇನೆ ನಾನು. ಹಾಗೆ ನಮ್ಮ ರೂಮಲ್ಲಿ ಒಂದು ಕಾಟ್ ಇತ್ತು. ನಾನು ಏನು ಮಾಡಿದೆ ಅಂತ ಹೇಳಿದರೆ, ಆ ಕಾಟನ್ನು ಮತ್ತೊಂದು ರೂಮಿಗೆ ಶಿಫ್ಟ್ ಮಾಡಿದೆ. ಯಾಕೆಂದರೆ ಯಾರಾದರೂ ಗೆಸ್ಟ್ ಬರುವಾಗ ಅವರನ್ನು ಕೆಳಗಡೆ ಮಲಗಿಸಿ ನಾವು ಮೇಲ್ಗಡೆ ಮಲಗುವುದು ಯಾಕೋ ನನಗೆ ಸರಿ ಅನಿಸ್ತಾ ಇಲ್ಲ ಇತ್ತು. ಹಾಗಾಗಿ ನಾನು ಆ ಕಾಟನ್ನು ಮತ್ತೊಂದು ರೂಮಿಗೆ ಶಿಫ್ಟ್ ಮಾಡಿದ್ದೇನೆ. ಹಾಗೆ ನಮಗೆ ಒಂದು ಕಾಟಿನ ಅಗತ್ಯ ಇತ್ತು, ಹಾಗಾಗಿ ಇವತ್ತು ತರ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ಕಾಟು ಮಾಡಲಿಕ್ಕೆ ಅಂತ ಮರ 2 ವರ್ಷ ಮೊದಲೇ ತೆಗೆದಿಟ್ಟಿದ್ದಾರೆ. ಮನೆ ಆದ ಟೈಮಲ್ಲಿ ಕಾಟು ಮಾಡಿಸ್ಲಿಕ್ಕೆ ಅಂತ. ಆದರೆ ಮಾಡಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ಮನೆ ಕಟ್ಟಿದ ನಂತರ ಮನೆಗೆ ಬೇಕಾದ ಕೆಲವೊಂದು ವಸ್ತುಗಳು ಒಂದೊಂದೇ ನಾವು ತೆಗಿತಾ ಬಂದ್ವಿ. ಹಾಗೆ ಕಾಟು ಮಾತ್ರ ಅಲ್ಲೇ ಉಳಿಯಿತು. ಹಾಗೆ ಅದನ್ನು ಇವಾಗ ಮಾಡಿಸ್ತಿದ್ದಾರೆ. ಕಾಟ್ ತಂದರು ನೋಡಿ. ನನ್ನ ಹಸ್ಬೆಂಡ್ ಮತ್ತು ಹಸ್ಬೆಂಡ್ನ ಫ್ರೆಂಡ್ ಅವರು ಒಟ್ಟಿಗೆ ಇಬ್ಬರು ಕೆಲಸ ಮಾಡ್ತಾರೆ. ಒಳಗಡೆ ತರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಹಾಗೆ ಇದು ನಾವು ಮರ ಕೊಟ್ಟು ಮಾಡಿಸಿದ್ವಿ. ಮರ ಕೊಟ್ಟು 2 ವರ್ಷ ಆಯಿತು, ಇವಾಗ ಮಾಡಿಸಿದ್ವಿ ಅಷ್ಟೇ. ಹಾಗೆ ಇದರ ನಡುವಿಗೆ ಗ್ಯಾಪ್ ಕಾಣಿಸ್ತಾ ಇದೆ ಅಲ್ಲ, ಅದು ನಾವು ಆ ರೀತಿ ಮಾಡಿಸಿದ್ವಿ ಹೇಳಿ. ಯಾಕೆಂದರೆ ಮರದ ಖರ್ಚು ಸ್ವಲ್ಪ ಕಮ್ಮಿ ಆಗ್ತದೆ ಆ ರೀತಿ ಮಾಡಿಸಿದ್ರೆ. ಹಾಗೆ ಎಷ್ಟು ಸಿಂಪಲಲ್ಲಿ ಆಗ್ತದೆ ಅಷ್ಟು ಸಿಂಪಲಲ್ಲಿ ಮಾಡಿಸಿದ್ವಿ ನಾವು. ನೋಡಿ, ಈ ರೀತಿ ಇದೆ ಕಾಟ್. ರೂಮಿಗೊಂದು ಕಳೆ ಬಂತು ಕಾಟ್ ಬಂದ ನಂತರ. ಹಾಗೆ ನಾನು ಇದಕ್ಕೆ ಬೆಡ್ ತರಲಿಲ್ಲ. ಬೆಡ್ ಇನ್ನು ನೆಕ್ಸ್ಟ್ ಡೇ ಯಾವಾಗಾದ್ರೂ ತರಬೇಕು. ಎಲ್ಲ ನಾನು ಹೇಳಿದೆ, ಎಲ್ಲ ನಾವು ಒಟ್ಟಿಗೆ ತರೋದಿಲ್ಲ, ಒಂದೊಂದೇ ತರ್ತೀವಿ ಮನೆಗೆ ಬೇಕಾದಂತಹ ವಸ್ತುಗಳು. ಹಾಗೆ ಮತ್ತೊಂದು ಬೆಡ್ ಇದೆ ಆಚೆ ರೂಮಲ್ಲಿ, ಅದು ಇದಕ್ಕೆ ಹಾಕ್ಲಿಕ್ಕೆ ಆಗುದಿಲ್ಲ, ಯಾಕೆಂದ್ರೆ ಅದು ಸ್ವಲ್ಪ ಚಿಕ್ಕ ಬೆಡ್, ಈ ಕಾಟಿಗೆ ಆಗುದಿಲ್ಲ. ಇವಾಗ ನಾನು ಸ್ವಲ್ಪ ಸೆಟ್ ಮಾಡಿ ಕಾಣಿಸ್ತೇನೆ ನಿಮಗೆ. ನೋಡಿ, ಈ ರೀತಿ ನಾನು ರೂಮನ್ನು ಸೆಟ್ ಮಾಡಿದ್ದೇನೆ. ಇವಾಗ ನಾನು ಇದಕ್ಕೆ ಚಾಪೆ ಹಾಕಿದ್ದೇನೆ. ಚಾಪೆ ಹಾಕಿ ಅದರ ಮೇಲ್ಗಡೆ ಬೆಡ್ಶೀಟ್ ಹಾಕಿದ್ದೇನೆ. ಬೆಡ್ ನಾವು ಆಲ್ರೆಡಿ ನೋಡಿದ್ವಿ, ಕುರ್ಲೋನಿನ ಬೆಡ್ ನೋಡಿ ಇಟ್ಟಿದ್ವಿ. ನೋಡಬೇಕು ಯಾವಾಗ ತೆಗಿತ್ವಿ ಅಂತ. ಹಾಗೆ ಸದ್ಯಕ್ಕೆ ನಾನು ರೂಮನ್ನು ಈ ರೀತಿ ಸೆಟ್ ಮಾಡಿದ್ದೇನೆ. ಮಶ್ರೂಮ್ ತಂತಾರೆ ನೋಡಿ, ಬರುವಾಗ ಪಪ್ಸ್ ತಂದಿದ್ದು. ಪಪ್ಸ್ ತಿಂದು ಆಮೇಲೆ ನಾನು ಮಶ್ರೂಮ್ ಸುಕ್ಕ ಯಾವ ರೀತಿ ಮಾಡೋದು ಅಂತ ತೋರಿಸ್ತೇನೆ. ನೋಡುವ ಮಶ್ರೂಮ್ ಯಾವ ರೀತಿ ಮಾಡೋದು ಅಂತ. ಮಶ್ರೂಮಿಗೆ ಈ ಬಾಕ್ಸಿಗೆ 50 ರೂಪಾಯಿ. ಒಳ್ಳೆಯದಾಗ್ತದೆ ಈ ರೆಸಿಪಿ. ಚಿಕನ್ ಸುಕ್ಕ ಯಾವ ರೀತಿ ಆಗ್ತದೆ ಅದೇ ರೀತಿ ಟೇಸ್ಟ್ ಆಗ್ತದೆ. ವೆಜ್ಜಲ್ಲಿ ಕೂಡ ಚಿಕನ್ ಒಂದು ಟೇಸ್ಟನ್ನು ತರ್ಬೋದು. ನಾನು ತೋರಿಸ್ತೇನೆ ಯಾವ ರೀತಿ ಮಾಡೋದು ಅಂತ. ಸಿಂಪಲಾಗಿ ಶಾರ್ಟಾಗಿ ತೋರಿಸ್ತಿದ್ದೇನೆ ಯಾವ ರೀತಿ ಮಾಡೋದು ಅಂತ. ಇವಾಗ ನಾನು 2 ಪ್ಯಾಕೆಟ್ ಮಶ್ರೂಮನ್ನು ಈ ರೀತಿ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೇನೆ. ಇವಾಗ ಒಂದು ಪ್ಯಾನಿಗೆ 10 ಒಣಗಿದ ಮೆಣಸು, ಹಾಗೆ 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, 1/4 ಟೇಬಲ್ ಸ್ಪೂನಷ್ಟು ಮೆಂತೆ, 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೆ 1/4 ಟೇಬಲ್ ಸ್ಪೂನಷ್ಟು ಕರಿಮೆಣಸಿನ ಕಾಳು,
ಹಾಗೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಹುರಿತಾ ಇದ್ದೇನೆ. ಇದು ಒಳ್ಳೆ ರೀತಿಯಲ್ಲೇನು ಬಿಸಿ ಆಗಬೇಕು. ಇದರ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡಬೇಕು. ಹಾಗೆ ಮಸಾಲೆ ಗ್ರೈಂಡ್ ಆದ ನಂತರ ಸ್ವಲ್ಪ ಇದಕ್ಕೆ ಒಂದು ಅರ್ಧದಷ್ಟು ತೆಂಗಿನ ತುರಿಯನ್ನು ಹಾಗೂ 2 ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ಹುಡಿ ಮಾಡಿಕೊಳ್ಬೇಕು. ಇವಾಗ ಮಸಾಲೆ ನೋಡಿ ಈ ರೀತಿ ಗ್ರೈಂಡ್ ಆಗಿದೆ. ಇವಾಗ ನಾನು ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆನೂ ಹಾಕಿದ್ದೇನೆ. ಎಣ್ಣೆ ಬಿಸಿ ಆಗುವಾಗ 2 ಈರುಳ್ಳಿನ ಹಾಕಿ ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಿ ಕಲರ್ ಚೇಂಜ್ ಆಗುವವರೆಗೆ ಬಿಸಿ ಮಾಡಿಕೊಳ್ಬೇಕು. ಇನ್ನು ಈರುಳ್ಳಿಯ ಕಲರ್ ಚೇಂಜ್ ಆಗುವಾಗ ಅರ್ಧದಷ್ಟು ಟೊಮೆಟೊವನ್ನು ಹಾಕ್ತಿದ್ದೇನೆ. ಹಾಗೆ ಸ್ವಲ್ಪ ಬೇವಿನ ಸೊಪ್ಪು ಕೂಡ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇನ್ನು ಟೊಮೆಟೊ ಸ್ಮೂತ್ ಆದ ನಂತರ ಇದಕ್ಕೆ ಸ್ವಲ್ಪ ಉಪ್ಪಿನ ಹುಡಿ ಹಾಗೂ ಸ್ವಲ್ಪ ಅರಶಿನ ಪೌಡರ್ ಕೂಡ ಹಾಕ್ತಿದ್ದೇನೆ. ಹಾಗೆ ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು. ಇನ್ನು ಇದಕ್ಕೆ ಮಶ್ರೂಮನ್ನು ಕೂಡ ಹಾಕ್ತಿದ್ದೇನೆ. ಮಶ್ರೂಮ್ ಹಾಕಿ ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟೇ ಹಾಕಿಕೊಳ್ಬೇಕು. ಜಾಸ್ತಿ ಹಾಕ್ಲಿಕ್ಕೆ ಹೋಗಬಾರ್ದು, ಯಾಕೆಂದರೆ ಇದು ಸುಕ್ಕ ಮಾಡೋದು. ಅದಕ್ಕೋಸ್ಕರ ನಾನೊಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ಬೇಕಿದ್ರೆ ಆಮೇಲೆ ಹಾಕ್ಬೋದು. ಇದನ್ನು ನಾನು ಇವಾಗ ಬೇಯಿಸಲಿಕ್ಕೆ ಇಡ್ತೇನೆ. ಇವಾಗ ನೋಡಿ ಇದು ಒಳ್ಳೆ ರೀತಿಯಲ್ಲಿ ಬೆಂದಿದೆ. ಇನ್ನು ಇದಕ್ಕೆ ಗ್ರೈಂಡ್ ಮಾಡಿದ ಮಸಾಲವನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಬೇಕಿದ್ರೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡ್ತೇನೆ. ಮಸಾಲ ತುಂಬ ಗಟ್ಟಿಯಾಗಿದೆ, ಹಾಗಾಗಿ ಸ್ವಲ್ಪ ನೀರು ಆ್ಯಡ್ ಮಾಡ್ತೇನೆ. ಯಾಕೆಂದರೆ ಮಸಾಲೆಯ ಸ್ಮೆಲ್ ಕರೆಕ್ಟ್ ಹೋಗಬೇಕು, ಅಲ್ಲಿವರೆಗೆ ಇದನ್ನು ಬಿಸಿ ಮಾಡಿಕೊಳ್ಬೇಕು. ಇದರ ನಂತರ ಇದಕ್ಕೊಂದು ನಾನು ಮಸಾಲವನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಹಾಗೆ ಇದಕ್ಕೆ ನಾನು ಇವಾಗ ಬಿರಿಯಾನಿ ಮಸಾಲವನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಬಿರಿಯಾನಿ ಮಸಾಲದ ಬದಲು ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಬೋದು. ಇದು ಒಳ್ಳೆಯ ಒಂದು ಸ್ಮೆಲ್ ಸಿಗ್ತದೆ, ಹಾಗೆ ಒಂದು ಟೇಸ್ಟ್ ಕೂಡ ಬರ್ತದೆ. ಇವಾಗ ನೋಡಿ ನಮ್ಮ ಮಶ್ರೂಮ್ ಸುಕ್ಕ ರೆಡಿಯಾಗಿದೆ. ತುಂಬ ಟೇಸ್ಟ್ ಆಗ್ತದೆ. ನೋಡಿದ್ರಲ್ಲ ಮಶ್ರೂಮ್ ಸುಕ್ಕ ಯಾವ ರೀತಿ ಮಾಡೋದು ಅಂತ. ತುಂಬ ಈಸಿ ಉಂಟು ಮಾಡಲಿಕ್ಕೆ, ಹಾಗೆ ತುಂಬ ಟೇಸ್ಟ್ ಕೂಡ ಆಗ್ತದೆ. ಟ್ರೈ ಮಾಡದವರು ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ ಯಾರಾದರೂ ಹೊಸದಾಗಿ ನೋಡುವವರಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.